ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಟಿ ಪರೀಕ್ಷೆ 2011ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮುಂಬರುವ PSTR, GPSTR ನೇಮಕಾತಿಗೆ ಹಾಗೂ ಟಿ ಪರೀಕ್ಷೆಗೆ ಇದು ತುಂಬ ಉಪಯುಕ್ತವಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ತರಗತಿಯಲ್ಲಿ ವಿದ್ಯಾರ್ಥಿಗಳ ಅವಧಾನವನ್ನು ಕೇಂದ್ರೀಕರಿಸಲು ಶಿಕ್ಷಕರು ಡ್ಯಾಶ್ ಅಂತ ಇದೆ. ಆಪ್ಷನ್ ಎ ಕಪ್ಪು ಹಲಗೆ ಬಳಸಬೇಕು, ಆಪ್ಷನ್ ಬಿ ಚರ್ಚಿಸಬೇಕು, ಆಪ್ಷನ್ ಸಿ ಕತೆ ಹೇಳಬೇಕು, ಆಪ್ಷನ್ ಡಿ ಪ್ರಶ್ನೆ ಕೇಳಬೇಕು. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಅವಧಾನವನ್ನು ಕೇಂದ್ರೀಕರಿಸಲು ಸೂಕ್ತವಾದ ವಿಧಾನ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಪ್ರಶ್ನೆ ಕೇಳಬೇಕು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆಟ ಆಡಬೇಕು ಎಂದರೆ ಆಪ್ಷನ್ ಎ ಇದರಿಂದ ವಿದ್ಯಾರ್ಥಿಗಳು ದೈಹಿಕವಾಗಿ ಸಬಲರಾಗುವರು, ಆಪ್ಷನ್ ಬಿ ಇದರಿಂದ ಶಿಕ್ಷಕರ ಕಾರ್ಯವು ಸುಲಭವಾಗುವುದು, ಆಪ್ಷನ್ ಸಿ ಇದರಿಂದ ಸಮಯ ಕಳೆಯಲು ಸಹಾಯಕವಾಗುವುದು, ಆಪ್ಷನ್ ಡಿ ಇದು ಸಹಕಾರ ಮನೋಭಾವನೆ ಮತ್ತು ದೈಹಿಕ ನಿಯಂತ್ರಣವನ್ನು ಹೆಚ್ಚಿಸುವುದು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆಟ ಆಡಬೇಕು ಅಥವಾ ಆಟ ಆಡುವರು ಅಂದರೆ ಇದರಿಂದ ಏನಾಗುತ್ತಪ್ಪ ಪ್ರಯೋಜನ ಅಂತ ಹೇಳಿದ್ರೆ ಇದು ಸಹಕಾರ ಮನೋಭಾವನೆಯನ್ನ ಮತ್ತೆ ದೈಹಿಕ ನಿಯಂತ್ರಣವನ್ನ ಹೆಚ್ಚಿಸುತ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಕುಟುಂಬದಿಂದ ದೊರೆಯುವುದು ಆಪ್ಷನ್ ಎ ಅನೌಪಚಾರಿಕ ಶಿಕ್ಷಣ, ಆಪ್ಷನ್ ಬಿ ಔಪಚಾರಿಕ ಶಿಕ್ಷಣ, ಆಪ್ಷನ್ ಸಿ ಔಪಚಾರಿಕೇತರ ಶಿಕ್ಷಣ, ಆಪ್ಷನ್ ಡಿ ದೂರ ಶಿಕ್ಷಣ. ಕುಟುಂಬದಿಂದ ದೊರೆಯುವುದು ಯಾವ ರೀತಿಯ ಶಿಕ್ಷಣ ಅಂತ ಹೇಳಿದ್ರೆ ಅನೌಪಚಾರಿಕ ಶಿಕ್ಷಣ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು ಆಪ್ಷನ್ ಎ ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಳಬೇಕು, ಆಪ್ಷನ್ ಬಿ ಶಿಸ್ತನ್ನು ಬೆಳೆಸಬೇಕು, ಆಪ್ಷನ್ ಸಿ ಆದರ್ಶ ರೀತಿಯಲ್ಲಿ ವರ್ತಿಸಬೇಕು, ಆಪ್ಷನ್ ಡಿ ಉತ್ತಮ ಕಥೆಗಳನ್ನು ಹೇಳಬೇಕು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು ಆದರ್ಶ ರೀತಿಯಲ್ಲಿ ವರ್ತಿಸಬೇಕು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಐದನೇ ಪ್ರಶ್ನೆಯನ್ನು ನೋಡೋಣ. ಶಿಕ್ಷಕರಲ್ಲಿ ಮುಖ್ಯವಾಗಿ ಇರಬೇಕಾದುದು ಏನು? ಶಿಕ್ಷಕರಲ್ಲಿ ಮುಖ್ಯವಾಗಿ ಇರಬೇಕಾದುದು ಏನು? ಆಪ್ಷನ್ ಎ ತರಗತಿಯಲ್ಲಿ ಶಿಸ್ತು ಕಾಪಾಡುವುದು, ಆಪ್ಷನ್ ಬಿ ತರಗತಿಯಲ್ಲಿ ವೇಳಾಪಟ್ಟಿಗೆ ಅನುಗುಣವಾಗಿರಬೇಕು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಕ್ಲಿಷ್ಟತೆಗಳನ್ನು ದೂರ ಮಾಡಬೇಕು, ಆಪ್ಷನ್ ಡಿ ಒಳ್ಳೆಯ ಮಾತುಗಾರ ಆಗಿರಬೇಕು. ಇಷ್ಟು ಗುಣಗಳಲ್ಲಿ ಶಿಕ್ಷಕರಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಕ್ಲಿಷ್ಟತೆಗಳನ್ನು ದೂರ ಮಾಡಬೇಕು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆರನೇ ಪ್ರಶ್ನೆ. ಕಪ್ಪು ಹಲಗೆಯನ್ನು ಯಾವ ವಿಧದ ಬೋಧನೋಪಕರಣಗಳ ಗುಂಪಿಗೆ ಸೇರಿಸಬಹುದಾಗಿದೆ? ಕಪ್ಪು ಹಲಗೆಯನ್ನು ಯಾವ ವಿಧದ ಬೋಧನೋಪಕರಣಗಳ ಗುಂಪಿಗೆ ಸೇರಿಸಬಹುದಾಗಿದೆ? ಆಪ್ಷನ್ ಎ ಶ್ರವಣ ಸಾಧನ, ಆಪ್ಷನ್ ಬಿ ದೃಕ್ ಸಾಧನ, ಆಪ್ಷನ್ ಸಿ ದೃಕ್ಶ್ರವಣ ಸಾಧನ, ಆಪ್ಷನ್ ಡಿ ಯಾವುದೂ ಅಲ್ಲ. ಕಪ್ಪು ಹಲಗೆಯು ಯಾವ ವಿಧದ ಬೋಧನೋಪಕರಣಗಳ ಗುಂಪಿಗೆ ಸೇರಿದೆ ಅಂತ ಹೇಳಿದ್ರೆ ದೃಕ್ ಸಾಧನ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಏಳನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯಕ್ಕೆ ಸಂಬಂಧಿಸಿದೆ? ಇವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕಪ್ಪು ಹಲಗೆಯ ಬರವಣಿಗೆ, ಆಪ್ಷನ್ ಬಿ ಪ್ರಶ್ನೆಗಳಿಗೆ ಉತ್ತರಿಸುವುದು, ಆಪ್ಷನ್ ಸಿ ಪ್ರಶ್ನೆಗಳನ್ನು ಕೇಳುವುದು, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ. ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಯಾವುದು ಬೋಧನಾ ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಈ ಮೇಲಿನ ಎಲ್ಲವೂ. ಕಪ್ಪು ಹಲಗೆಯ ಬರವಣಿಗೆ, ಪ್ರಶ್ನೆಗಳಿಗೆ ಉತ್ತರಿಸುವುದು, ಪ್ರಶ್ನೆಗಳನ್ನು ಕೇಳುವುದು ಈ ಮೇಲಿನ ಎಲ್ಲವೂ ಕೂಡ ಬೋಧನಾ ಕೌಶಲ್ಯಕ್ಕೆ ಸಂಬಂಧಿಸಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ.
ತರಗತಿಯಲ್ಲಿ ಪ್ರಶ್ನಿಸುವ ವಿದ್ಯಾರ್ಥಿಗಳಿಗೆ ಡ್ಯಾಶ್ ಅಂತ ಇದೆ. ತರಗತಿಯಲ್ಲಿ ಪ್ರಶ್ನಿಸುವ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎ ತರಗತಿ ಅವಧಿಯ ನಂತರ ಭೇಟಿಯಾಗಲು ಸಲಹೆ ನೀಡುವುದು. ಆಪ್ಷನ್ ಬಿ ತರಗತಿಯ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವುದು. ಆಪ್ಷನ್ ಸಿ ಪ್ರಶ್ನೆ ಕೇಳುವುದನ್ನು ಮುಂದುವರಿಸಲು ಪ್ರೋತ್ಸಾಹಿಸುವುದು. ಆಪ್ಷನ್ ಡಿ ಸ್ವತಂತ್ರವಾಗಿ ಉತ್ತರ ಕಂಡುಕೊಳ್ಳಲು ಪ್ರೋತ್ಸಾಹಿಸುವುದು. ತರಗತಿಯಲ್ಲಿ ಪ್ರಶ್ನಿಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾದವರು ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಇಲ್ಲಿ ಪ್ರಶ್ನೆ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಕೇಳುವುದನ್ನು ಮುಂದುವರಿಸಲು ಪ್ರೋತ್ಸಾಹಿಸುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. 9ನೇ ಪ್ರಶ್ನೆ, ಕಿಂಡರ್ಗಾರ್ಟನ್ ಶಿಕ್ಷಣ ಪದ್ಧತಿಯ ಪ್ರತಿಪಾದಕರು. ಕಿಂಡರ್ಗಾರ್ಟನ್ ಶಿಕ್ಷಣ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ನೋಡೋಣ. ಆಪ್ಷನ್ ಎ ಟಿ.ಪಿ. ನನ್, ಆಪ್ಷನ್ ಬಿ ಸ್ಪೆನ್ಸರ್, ಆಪ್ಷನ್ ಸಿ ಫ್ರೋಬೆಲ್, ಆಪ್ಷನ್ ಡಿ ಮಾಂಟೆಸರಿ. ಕಿಂಡರ್ಗಾರ್ಟನ್ ಶಿಕ್ಷಣ ಪದ್ಧತಿಯ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಫ್ರೋಬೆಲ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಓರ್ವ ಪೋಷಕರು ನಿಮ್ಮನ್ನು ಭೇಟಿಯಾಗಲು ಎಂದಿಗೂ ಶಾಲೆಗೆ ಬರದೇ ಹೋದರೆ ನೀವು ಅಂತ ಇದೆ ಪ್ರಶ್ನೆ. ಓರ್ವ ಪೋಷಕರು ನಿಮ್ಮನ್ನು ಭೇಟಿಯಾಗಲು ಎಂದಿಗೂ ಶಾಲೆಗೆ ಬರದೇ ಹೋದರೆ ನೀವು ಏನನ್ನ ಮಾಡುತ್ತೀರಾ ಅಂತ ಇಲ್ಲಿ ಪ್ರಶ್ನೆ ಇರೋದು. ಆಪ್ಷನ್ ಎ ಆ ಮಗುವನ್ನು ನಿರ್ಲಕ್ಷಿಸುತ್ತೇವೆ. ಆಪ್ಷನ್ ಬಿ ಆ ಮಗುವಿನ ಪೋಷಕರಿಗೆ ಪತ್ರ ಬರೆಯುತ್ತೇವೆ. ಆಪ್ಷನ್ ಸಿ ಪೋಷಕರನ್ನು ಭೇಟಿಯಾಗಲು ಪುನಃ ನಾನೇ ಹೋಗುತ್ತೇನೆ. ಆಪ್ಷನ್ ಡಿ ಮಗುವನ್ನು ಶಿಕ್ಷಿಸಲು ಆರಂಭಿಸುತ್ತೇನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಷಕರನ್ನು ಭೇಟಿಯಾಗಲು ಪುನಃ ನಾನೇ ಹೋಗುತ್ತೇನೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. 11ನೇ ಪ್ರಶ್ನೆ, ಅತಿ ಹೆಚ್ಚು ಸಕ್ರಿಯವಾಗಿರುವ ಮಗುವನ್ನು ಸರಿದಾರಿಗೆ ತರಲು ಏನು ಮಾಡುವಿರಿ? ಅತಿ ಹೆಚ್ಚು ಸಕ್ರಿಯವಾಗಿರುವ ಮಗುವನ್ನು ಸರಿದಾರಿಗೆ ತರಲು ಏನು ಮಾಡುವಿರಿ? ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಆ ಮಗುವನ್ನು ಮೊದಲ ಸಾಲಿನಲ್ಲಿ ಕೂಡಿಸಿ ಆತನ ಬಗ್ಗೆ ಹೆಚ್ಚು ಗಮನ ಕೊಡುವುದು. ಆಪ್ಷನ್ ಬಿ ತರಗತಿಯ ಮೂಲೆಯಲ್ಲಿ ಮಗುವಿಗೆ ಸ್ಥಳ ನಿಗದಿಪಡಿಸುವುದು. ಆಪ್ಷನ್ ಸಿ ಕಪ್ಪು ಹಲಗೆಯನ್ನು ಸ್ವಚ್ಛಗೊಳಿಸುವ ಅಥವಾ ಈ ಮಾದರಿಯ ಕೆಲಸವನ್ನು ಮಗುವಿಗೆ ನೀಡುವುದು. ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ. ಅತಿ ಹೆಚ್ಚು ಸಕ್ರಿಯವಾಗಿರುವ ಮಗುವನ್ನು ಸರಿದಾರಿಗೆ ತರಲು ಏನನ್ನು ಮಾಡುವಿರಿ ಅಂತ ಹೇಳಿದ್ರೆ ಆ ಮಗುವನ್ನು ಮೊದಲ ಸಾಲಿನಲ್ಲಿ ಕೂಡಿಸಿ ಆತನ ಬಗ್ಗೆ ಹೆಚ್ಚು ಗಮನ ಕೊಡುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್, ವಿವಿಧ ಧಾರ್ಮಿಕ ಗುಂಪುಗಳ ಬಗೆಗಿನ ವಿದ್ಯಾರ್ಥಿಗಳ ಮನೋಭಾವನೆಗಳು ಸಾಮಾನ್ಯವಾಗಿ ಆಧರಿಸಿರುವುದು. ವಿವಿಧ ಧಾರ್ಮಿಕ ಗುಂಪುಗಳ ಬಗೆಗಿನ ವಿದ್ಯಾರ್ಥಿಗಳ ಮನೋಭಾವನೆಗಳು ಸಾಮಾನ್ಯವಾಗಿ ಆಧರಿಸಿರುವುದು. ಆಪ್ಷನ್ ಎ ಪಾಲಕರ ಮನೋಭಾವನೆ, ಆಪ್ಷನ್ ಬಿ ಸಮವಯಸ್ಕರ ಮನೋಭಾವನೆ, ಆಪ್ಷನ್ ಸಿ ದೂರದರ್ಶನದ ಪ್ರಭಾವ, ಆಪ್ಷನ್ ಡಿ ಸಮಾನಲಿಂಗಿಗಳ ಮನೋಭಾವನೆ ಅಂತ ಇದೆ. ವಿವಿಧ ಧಾರ್ಮಿಕ ಗುಂಪುಗಳ ಬಗೆಗಿನ ವಿದ್ಯಾರ್ಥಿಗಳ ಮನೋಭಾವನೆಗಳು ಸಾಮಾನ್ಯವಾಗಿ ಆಧರಿಸಿರುವುದು ಪಾಲಕರ ಮನೋಭಾವನೆಯನ್ನ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್, ಶಿಕ್ಷಕರು ಸಂಪನ್ಮೂಲ ಭರಿತವಾಗಿರಬೇಕು. ಹೀಗೆಂದರೆ ಆಪ್ಷನ್ ಎ ಶಿಕ್ಷಕರಲ್ಲಿ ಸಾಕಷ್ಟು ಹಣ ಮತ್ತು ಆಸ್ತಿ ಇದ್ದು ಇವರು ಮನೆ ಪಾಠ ಮಾಡಬಾರದು. ಆಪ್ಷನ್ ಬಿ ಆಡಳಿತಾತ್ಮಕವಾಗಿ ಉನ್ನತ ಮಟ್ಟದಲ್ಲಿ ಪರಿಚಯ ಹೊಂದಿರಬೇಕು. ಆಪ್ಷನ್ ಸಿ ತನ್ನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವ ಸಮಗ್ರ ಜ್ಞಾನವನ್ನು ಹೊಂದಿರಬೇಕು. ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ಗೌರವವನ್ನು ಹೊಂದಿರಬೇಕು ಅಂತ ಇದೆ. ಶಿಕ್ಷಕರು ಸಂಪನ್ಮೂಲ ಭರಿತವಾಗಿರಬೇಕು ಅಂತ ಹೇಳಿದ್ರೆ ತನ್ನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸುವ ಸಮಗ್ರ ಜ್ಞಾನವನ್ನು ಹೊಂದಿರಬೇಕು ಎಂಬುದು ಇದಕ್ಕೆ ಸರಿಯಾದ ಅರ್ಥವಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 15ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿನ ಭಾವನಾತ್ಮಕ ಹೊಂದಾಣಿಕೆಯು
ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ತಿಳಿಯುವುದು? ಆಪ್ಷನ್ ಎ ವ್ಯಕ್ತಿತ್ವ ಮಾಹಿತಿಯಲ್ಲಿ, ಆಪ್ಷನ್ ಬಿ ತರಗತಿ ಬೋಧನೆಯಲ್ಲಿ, ಆಪ್ಷನ್ ಸಿ ಶಿಸ್ತು, ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿನ ಭಾವನಾತ್ಮಕ ಹೊಂದಾಣಿಕೆಯು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ತಿಳಿಯುವುದು ಯಾವಾಗ ಅಂತ ಹೇಳಿದ್ರೆ ವ್ಯಕ್ತಿತ್ವ ಮಾಹಿತಿಯಲ್ಲಿ, ಅವರ ವ್ಯಕ್ತಿತ್ವದಲ್ಲಿ, ತರಗತಿಯ ಬೋಧನೆಯ ಸಮಯದಲ್ಲಿ ಹಾಗೂ ಅವರು ಪಾಲಿಸುವ ಶಿಸ್ತಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಕ್ವಶನ್, ಬಾಲ್ಯಾವಸ್ಥೆಯ ಪ್ರಸ್ತುತ ನೋಟವು ಕಲ್ಪಿಸುವುದು? ಆಪ್ಷನ್ ಎ ಮಕ್ಕಳು ಬಹಳ ರೀತಿಯಲ್ಲಿ ವಯಸ್ಕರನ್ನ ಹೋಲುವರು, ಆಪ್ಷನ್ ಬಿ ಮಕ್ಕಳನ್ನು ಯುವ ವಯಸ್ಕರಂತೆ ಚೆನ್ನಾಗಿ ನೋಡಿಕೊಳ್ಳುವುದು, ಆಪ್ಷನ್ ಸಿ ಬಾಲ್ಯಾವಸ್ಥೆಯು ಮೂಲಭೂತವಾಗಿ ಕಾಯುವ ಅವಧಿಯಾಗಿದೆ, ಆಪ್ಷನ್ ಡಿ ಬಾಲ್ಯಾವಸ್ಥೆಯು ವಿಕಾಸ ಮತ್ತು ಬದಲಾವಣೆಯ ಅನನ್ಯ ಅವಧಿಯಾಗಿದೆ. ಬಾಲ್ಯಾವಸ್ಥೆಯ ಪ್ರಸ್ತುತ ನೋಟವು ಕಲ್ಪಿಸುವುದು, ಇದಕ್ಕೆ ಸರಿಯಾದ ಉತ್ತರ ಬಾಲ್ಯಾವಸ್ಥೆಯು ವಿಕಾಸ ಮತ್ತು ಬದಲಾವಣೆಯ ಅನನ್ಯ ಅವಧಿಯಾಗಿದೆ ಎಂಬುದು ಇದಕ್ಕೆ ಸೂಕ್ತವಾದ ಉತ್ತರವಾಗಿದೆ. 17ನೇ ಪ್ರಶ್ನೆ, 5ನೇ ತರಗತಿಯ ಮಗುವನ್ನು ಆದರ್ಶ ಓದು ಪರೀಕ್ಷೆಗೆ ಸಿದ್ಧಗೊಳಿಸಬೇಕಾದಾಗ ಶಿಕ್ಷಕರಿಗೆ ಕೊಡುವ ಉತ್ತಮ ಸಲಹೆ ಎಂದರೆ? ಆಪ್ಷನ್ ಎ ಮಕ್ಕಳಿಗೆ ಪರೀಕ್ಷೆಯು ಅತ್ಯಂತ ಪ್ರಮುಖವಾದುದು ಮತ್ತು ಇದರಲ್ಲಿ ನೀವು ಉತ್ತಮ ಫಲಿತಾಂಶ ಪಡೆಯಬೇಕೆಂದು ಸೂಚಿಸುವುದು, ಆಪ್ಷನ್ ಬಿ ಈ ಮೊದಲಿನ ಪರೀಕ್ಷೆಗಳಲ್ಲಿನ ಪ್ರಮುಖ ಪ್ರಶ್ನೆಗಳನ್ನು ಗುರುತಿಸಿ ವಿದ್ಯಾರ್ಥಿಗಳಿಗೆ ಉತ್ತರಿಸಲು ಅವಕಾಶ ನೀಡುವುದು, ಆಪ್ಷನ್ ಸಿ ಉಳಿದ ವಿದ್ಯಾರ್ಥಿಗಳು ಚೆನ್ನಾಗಿ ಪರೀಕ್ಷೆ ಎದುರಿಸುವರು, ಆದ್ದರಿಂದ ಓದುವಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿ ನೀಡುವುದು, ಆಪ್ಷನ್ ಡಿ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆಗಳ ಮಾದರಿಯನ್ನೇ ಹೋಲುವ ಪ್ರಶ್ನೆಗಳನ್ನು ಉತ್ತರಿಸುವ ರೂಢಿಯನ್ನು ವಿದ್ಯಾರ್ಥಿಗಳಿಗೆ ಕೊಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಶ್ನೆಗಳ ಮಾದರಿಯನ್ನೇ ಹೋಲುವ ಪ್ರಶ್ನೆಗಳನ್ನು ಉತ್ತರಿಸುವ ರೂಢಿಯನ್ನು ವಿದ್ಯಾರ್ಥಿಗಳಿಗೆ ಕೊಡುವುದು, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಅಸಂಘಟಿತ ಮನೆಯ ಮಗುವು ಅತಿ ಹೆಚ್ಚು ಕಷ್ಟವನ್ನ ಅನುಭವಿಸುವುದು? ಅಸಂಘಟಿತ ಮನೆಯ ಮಗುವು ಅತಿ ಹೆಚ್ಚು ಕಷ್ಟವನ್ನು ಅನುಭವಿಸುವುದು. ಇದಕ್ಕೆ ಉತ್ತರವನ್ನು ನೋಡೋಣ. ಆಪ್ಷನ್ ಎ ಚೆನ್ನಾಗಿ ಸಂಘಟಿಸಿರುವ ಪಾಠಗಳಿಂದ, ಆಪ್ಷನ್ ಬಿ ಸ್ವತಂತ್ರ ಅಧ್ಯಯನದಿಂದ, ಆಪ್ಷನ್ ಸಿ ಕ್ರಮಾನುಗತ ಬೋಧನೆಯಿಂದ, ಆಪ್ಷನ್ ಡಿ ಕಾರ್ಯ ಪುಸ್ತಕಗಳಿಂದ ಅಂತ ಇದೆ. ಅಸಂಘಟಿತ ಮನೆಯ ಮಗುವು ಅತಿ ಹೆಚ್ಚು ಕಷ್ಟವನ್ನ ಅನುಭವಿಸುವುದು. ಇದಕ್ಕೆ ಕಾರಣ ಆಪ್ಷನ್ ಬಿ ಸ್ವತಂತ್ರ ಅಧ್ಯಯನದಿಂದ. 19ನೇ ಪ್ರಶ್ನೆ, ಓರ್ವ ವಿದ್ಯಾರ್ಥಿಯು ಜಾಣನಾಗಿದ್ದಾನೆ ಎಂದು ನಿಮಗೆ ಗೊತ್ತಾದರೆ ನೀವು ಮಾಡುವ ಕಾರ್ಯ? ಓರ್ವ ವಿದ್ಯಾರ್ಥಿಯು ಜಾಣನಾಗಿದ್ದಾನೆ ಎಂದು ನಿಮಗೆ ಗೊತ್ತಾದರೆ ನೀವು ಮಾಡುವ ಕಾರ್ಯ? ಆಪ್ಷನ್ ಎ ವಿದ್ಯಾರ್ಥಿಯೊಂದಿಗೆ ಹೆಚ್ಚು ಸ್ನೇಹದಿಂದ ಇರುವುದು, ಆಪ್ಷನ್ ಬಿ ವಿದ್ಯಾರ್ಥಿಗೆ ಹೆಚ್ಚಿನ ಮನೆಗೆಲಸ ಕೊಡುವುದಿಲ್ಲ, ಆಪ್ಷನ್ ಸಿ ವಿದ್ಯಾರ್ಥಿಯು ಹೆಚ್ಚಿನ ಪ್ರಗತಿ ಹೊಂದಲು ಪ್ರೇರೇಪಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಯ ಪಾಲಕರಿಗೆ ವಿದ್ಯಾರ್ಥಿಯು ಜಾಣನಾಗಿದ್ದಾನೆ ಎಂದು ತಿಳಿಸುವುದು. ಓರ್ವ ವಿದ್ಯಾರ್ಥಿಯು ಜಾಣನಾಗಿದ್ದಾನೆ ಎಂದು ನಿಮಗೆ ಗೊತ್ತಾದರೆ ನೀವು ಮಾಡುವ ಕಾರ್ಯ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ವಿದ್ಯಾರ್ಥಿಯು ಹೆಚ್ಚಿನ ಪ್ರಗತಿ ಹೊಂದಲು ಪ್ರೇರೇಪಿಸುವುದು. ಕೊನೆಯ ಪ್ರಶ್ನೆ, ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಮನಸ್ಥಿತಿಯನ್ನು ಹೊಂದಿರದೇ ಹೋದರೆ ನೀವು? ಆಪ್ಷನ್ ಎ ಅಧ್ಯಯನ ಮಾಡುವಂತೆ ಒತ್ತಾಯಿಸುವುದು, ಆಪ್ಷನ್ ಬಿ ಅಂತಹ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ತೊರೆಯಲು ಸೂಚಿಸುವುದು, ಆಪ್ಷನ್ ಸಿ ಅಧ್ಯಯನ ಮಾಡದಿದ್ದರೆ ಮುಖ್ಯೋಪಾಧ್ಯಾಯರಿಗೆ ವರದಿ ಸಲ್ಲಿಸುತ್ತೇನೆಂದು ಎಚ್ಚರಿಸುವುದು, ಆಪ್ಷನ್ ಡಿ ನಮ್ಮ ವಿಷಯಕ್ಕೆ
ಸಂಬಂಧಿಸಿದ ಅಥವಾ ವಿದ್ಯಾರ್ಥಿಗಳ ಆಸಕ್ತಿ ಕೆರಳಿಸುವಂತಹ ವಿಷಯಗಳನ್ನು ಹೇಳುವುದು. ತರಗತಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಮನಸ್ಥಿತಿಯನ್ನು ಹೊಂದಿರದೆ ಹೋದರೆ ಶಿಕ್ಷಕರಾಗಿ ನಾವು ಏನನ್ನು ಮಾಡಬೇಕು ಅಂತ ಹೇಳಿದ್ರೆ, ಆಪ್ಷನ್ ಡಿ, ನಮ್ಮ ವಿಷಯಕ್ಕೆ ಸಂಬಂಧಿಸಿದ ಅಥವಾ ವಿದ್ಯಾರ್ಥಿಗಳ ಆಸಕ್ತಿ ಕೆರಳಿಸುವಂತಹ ವಿಷಯಗಳನ್ನು ಹೇಳುವುದು ಎಂಬುದು ಇದಕ್ಕೆ ಸೂಕ್ತವಾದ ಉತ್ತರವಾಗಿದೆ. ಇವಿಷ್ಟು ಉತ್ತರ ಪ್ರದೇಶದ 2011ರ TET ಪರೀಕ್ಷೆಯ ಪ್ರಶ್ನೋತ್ತರಗಳಾಗಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.